ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್ಸ್. ಇವಾಗ ತಾನೇ ಕಾಲೇಜಿಂದ ಆಚೆ ಬಂದ್ವಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೈತೆ, ಬನ್ನಿ ಫಸ್ಟ್ ಊಟಕ್ಕೆ ಹೋಗೋಣ. ನಮ್ದೇನು ಸ್ಕೂಲು ಕಾಲೇಜು ಒಂದು ಗೊತ್ತಾಗ್ತಿಲ್ಲ. ಸ್ಕೂಲವ್ರಿಗಾದರೂ 10 ನಿಮಿಷ ಬ್ರೇಕ್ ಬಿಡ್ತಾರೆ, ನಮ್ಮ ಪ್ರಿನ್ಸಿಪಲ್ ಅದನ್ನು ಕೊಡ್ತಾಯಿಲ್ಲ. ಊಟ ಆರ್ಡ್ರ್ ಮಾಡಿದ್ವಿ, ಬಂತು ನೋಡ್ರಿ ಚಿಕನ್ ರೈಸ್. ಇವಾಗ ಊಟ ಆಯ್ತಪ್ಪ, ಒಂಥರ ಸಮಾಧಾನ. ಬೆಳಗ್ಗೆಯಿಂದ ಹಸ್ಕೊಂಡು ಇವಾಗ ಊಟ ಮಾಡಿ ಫ್ರೆಂಡ್ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಕಾಲೇಜಿಂದ ರೂಮ್ಗೆ ಹೋಗೋಕ್ಕೇ 2 ಕಡೆ ಸ್ಟಾಪ್ ಆಗ್ತಾನೆ. ಒಂದು ಕಡೆ ಊಟ ಆಯಿತು, ಇವಾಗ ಟೀ ಜೊತೆ ಇನ್ನೊಂದು ಕೆಲಸ ಮಾಡ್ಕೊಂಡ. ಯಾವಾಗಲೂ ಕಾಲೇಜಲ್ಲೇ ಇದ್ದು ಬೋರ್ ಆಗುತ್ತಪ್ಪ. ಅವಾಗವಾಗ ಬಂಕ್ ಹಾಕಬೇಕು, ಹುಡುಗರ ಜೊತೆ ಎಂಜಾಯ್ ಮಾಡಬೇಕು, ಇರೋದೊಂದು ಜೀವನ. ಯಾಕೆ ಹುಡುಗರ ಜೊತೆ ಬಂಕ್ ಹಾಕ್ಬೇಕು ಅಂದರೆ, ಮುಂದೊಂದು ದಿನ ಯಾರಾದರೂ ಕೇಳಿದ್ರೆ ನಿಮ್ಮ ಕಾಲೇಜ್ ಲೈಫ್ ಹೆಂಗೆ ಎಂಜಾಯ್ ಮಾಡಿದೆ ಅಂತ, ಹಿಂದೆ ತಿರುಗಿ ನೋಡಿದ್ರೆ ಹೇಳ್ಕೊಳಕ್ಕೆ ಮೆಮೊರೀಸ್ ಇರಬೇಕು. ಇವಾಗ ಬಂದ್ವಪ್ಪ ರೂಮ್ ಕಡೆ. ಇವಾಗ ಬಂದ್ವಿ ರೂಮ್ಗೆ. ಇವನ್ ರೂಮ್ ಏನೋ ಲಾಸ್ಟ್ ಫ್ಲೋರಲ್ಲಿ ಐತಂತೆ. ಈ ಓನರ್ಗಳೆಲ್ಲ ಯಾಕೆ ಯಾವಾಗಲೂ ಬ್ಯಾಚುಲರ್ಸ್ಗೆ, ಸ್ಟೂಡೆಂಟ್ಸ್ಗೆ ಲಾಸ್ಟ್ ಫ್ಲೋರಲ್ಲೇ ಮನೆ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಹತ್ತಿ ಒಂದು ಕಡೆ ಕಾಲಲ್ಲೆಲ್ಲ ಪ್ಯಾಕ್ಸ್ ಬಂದರೆ ಇನ್ನೊಂದು ಸಲ ಲೆಗ್ ವರ್ಕೌಟ್ ಆಗಿಬಿಡುತ್ತೆ. ಕೆಳಗಿಂದ ಇವನ್ ರೂಮ್ಗೆ ಹೋಗೋ ಅಷ್ಟೊತ್ತಿಗೆ ಇವನ್ ರೂಮ್ಗೆ ಬರೋದು ಬೇಡ, ಲಾಸ್ಟ್ ಫ್ಲೋರ್ ತನಕ ಹತ್ತೋದು ಬೇಡ ಅಂತ ಅನ್ಸ್ಬಿಡುತ್ತೆ. ಇವಾಗ ರೂಮಿಗೆ ಬಂದ್ವಿ ನೋಡಿ. ನಮ್ಮ ಹುಡುಗನ ಜೊತೆ ಇರೋ ಸೋಂಬೇರಿ ನನ್ನ ಮಗ ಅಂದರೆ ಇವನೇ. ಪಾಪ ನಮ್ಮ ಹುಡುಗ ಇಲ್ಲ ಅಂದರೆ 2 ದಿನ ರೂಮ್ ಎಲ್ಲ ಗಲೀಜು. ಅವನೇ ಬಂದು ಕ್ಲೀನ್ ಮಾಡಬೇಕು. ಒಳ್ಳೆ ಬ್ಯಾಚುಲರ್ ಆಗ್ತಾವನೆ ನಮ್ಮ ಹುಡುಗ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ಕೊಳ್ತೋಗಿರೋ ನಿಂಬೆಣ್ಣಲ್ಲಿ ಶರ್ಬತ್ ಮಾಡ್ಕೊಂಡವನು ಇವನು. ಸಂಜೆ ಎಲ್ಲೋ ಟ್ಯಾಟೂ ಸ್ಟುಡಿಯೋಗೆ ಹೋಗ್ಬೇಕಂತೆ, ಆಮೇಲೆ ಸಿಗೋಣ ಬಾಯ್. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಅಂತ ಹೊಟ್ಟಿದ್ದೀವಿ. ನಮ್ಮ ಹುಡುಗ ಯಾವುದೋ ಕಾಂಗ್ರೆಸ್ ಗಿಡ ಹಾಕ್ಕೊಂಬಿಟ್ಟವನೇ ಟ್ಯಾಟೂ ಅಂದ್ಕೊಂಡು. ಅದನ್ನು ಕವರಪ್ ಮಾಡ್ಸೋಕ್ಕೆ ಒಳ್ಳೆಯದು ನೋಡೋಕ್ಕೆ ಹೋಗ್ತಿದ್ದೀವಿ. ಟ್ಯಾಟೂ ಕವರಪ್ ಮಾಡ್ಸೋಕ್ಕೆ ಹೋಗ್ತಿದ್ದೀವಿ. ಈ ಗಾಳೀಲಿ ಹೋಗ್ಬೇಕಾದ್ರೆ ಕೂದಲು ಹೇಳಿದ ಮಾತೇ ಕೇಳಲ್ಲ. ಟ್ಯಾಟೂ ಹಾಕ್ಸೋ ಕಡೆ ಹೋಗಿದ್ವಿ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಅದಕ್ಕೆ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ರೂಮ್ ಕಡೆ ಹೋಗೋಣ ಅಂತ ಹೊರಟ್ವಿ. ಹೋಗೋ ರೋಡಲ್ಲೊಂದು ಗಿಫ್ಟ್ ಶಾಪ್ ಕಾಣಿಸ್ತು. ಗಿಫ್ಟ್ ಶಾಪ್ ಕಡೆ ಹೋಗಿ ನೋಡಿದ್ರೆ ಅಲ್ಲೊಂದು ಗಿಫ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲೊಂದು ಕಡೆ ಟೈಮ್ ಪಾಸ್ ಮಾಡಿಕೊಂಡು ಏನಪ್ಪ ಅಂತ ರೂಮ್ ಕಡೆ ಹೊರಟ್ವಿ. ಒಳ್ಳೆ ಗಣಪತಿ ಹಬ್ಬದ ವೈಬ್ಸು ಇವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಗಣಪತಿ ಹಬ್ಬ ಅಂದ್ರೇ ಒಂದು ಕ್ರೇಜು. ಇನ್ನೇನು ಮಾಡೋದು, ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಬಾಯ್.